ಈ ಟಿಕೆಟ್ ಅನ್ನ ಕ್ಯಾನ್ಸಲ್ ಮಾಡಬೇಕು, ಅಭ್ಯರ್ಥಿಯನ್ನ ಬದಲಾವಣೆ ಮಾಡಬೇಕು ಅನ್ನುವಂತ ಕೂಗು ಈಗ ದಾವಣಗೆರೆಯಲ್ಲಿ ಎತ್ತಿದೆ. ಬೇರೆ ಯಾರೂ ಅಲ್ಲ, ಇಂತಹ ರೇಣುಕಾಚಾರ್ಯ ಅವರೇ ಇವಾಗ ಸಿಡಿದಿದ್ದಾರೆ. ಕೊಡೋದಿದ್ರೆ ಜನರ ನಿರೀಕ್ಷೆಯಂತೆ ನನಗೆ ಕೊಡಿ, ನಾನೇ ನಿಲ್ತೀನಿ. GM ಸಿದ್ದೇಶ್ವರ್ ಅವರ ದುರಹಂಕಾರದ ಮಾತುಗಳಿದೆಯಲ್ಲ, ಶಾಮನೂರ್ ಕುಟುಂಬದ ವಿರುದ್ಧ ಸ್ಪರ್ಧೆ ಮಾಡಕ್ಕೆ ಯಾರು ಗಣಿಸಿದ್ದಾರೆ? 4 ಬಾರಿ ಸಂಸದರಾಗಿದ್ದಲ್ಲ, ಏನು ಕೂಡ ಗುಡ್ಡೆ ಹಾಕಿಲ್ಲ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಶಿವಪ್ರಸಾದ್ ಮಾಗ್ಡಿ. ಪೊಲಿಟಿಕಲ್ ಸ್ಪೆಷಲ್ಗೆ ಸ್ವಾಗತ. ಇವತ್ತಿನ ಪೊಲಿಟಿಕಲ್ ಸ್ಪೆಷಲ್ ಅಲ್ಲಿ ನಾವು ತೆಗೆದುಕೊಳ್ತಾ ಇರುವಂತಹ ವಿಚಾರ ದಾವಣಗೆರೆಯ ಲೋಕಸಭಾ ಟಿಕೆಟ್ ಬಿಜೆಪಿಯಿಂದ GM ಸಿದ್ದೇಶ್ವರ್ ಅವರ ಕುಟುಂಬಕ್ಕೆ ಅನೌನ್ಸ್ ಆಗಿರುವಂತದ್ದು. ಗಾಯತ್ರಿ ಸಿದ್ದೇಶ್ವರ್ ಅವರಿಗೆ ಟಿಕೆಟ್ ಅನೌನ್ಸ್ ಆಗಿದೆ. ಇಲ್ಲಿ ಇರುವಂತಹ ಚರ್ಚೆ ಕಳೆದ 1 ತಿಂಗಳಿಂದ ಲೋಕಸಭಾ ಕ್ಷೇತ್ರದ ಟಿಕೆಟ್, ಬಿಜೆಪಿಯ ಲೋಕಸಭಾ ಕ್ಷೇತ್ರದ ದಾವಣಗೆರೆಯ ಟಿಕೆಟ್ ಯಾರಿಗೆ ಸಿಗುತ್ತೆ ಅನ್ನುವಂಥದ್ದು ಚರ್ಚೆ ಆಗ್ತಾ ಇತ್ತು. ಯಾಕಂದ್ರೆ GM ಸಿದ್ದೇಶ್ವರ್ ಅವರು ನಮ್ಮ ಕುಟುಂಬದ ಯಾರಿಗಾರು ಟಿಕೆಟ್ ಅನ್ನ ಕೊಡಿ, ಈ ಸಲ ಚುನಾವಣೆಯಲ್ಲಿ ನಿಲ್ಲೋದಕ್ಕೆ ಅಷ್ಟಾಗಿ ಆಸಕ್ತಿಯನ್ನ ಕೂಡ ತೋರಿಸ್ತಿಲ್ಲ, ಬದಲಿಗೆ ನಮ್ಮ ಕುಟುಂಬದವ್ರು ಕೊಡಿ ಟಿಕೆಟ್, ಬೇರೆ ಯಾರಿಗೂ ಬೇಡ, ನಮ್ಮ ಕುಟುಂಬದವ್ರಿಗೆ ಕೊಡಿ, ಫೈನಲ್ ಆಗಿಲ್ಲ ನನಗೆ ಕೊಡಿ, ನಾನೇನು ಹೇಳ್ತಿಲ್ಲ, ನಮ್ಮ ಕುಟುಂಬದವ್ರಿಗೆ ಇರಬೇಕು ಟಿಕೆಟ್, ನಮ್ಮ ಕುಟುಂಬ ಬಿಟ್ಟು ಯಾವುದೇ ಕಾರಣಕ್ಕೂ ಹೊರಗಡೆ ಹೋಗಬಾರ್ದು ಅನ್ನುವಂಥ ಡಿಮ್ಯಾಂಡ್ ಅನ್ನ ಕೂಡ ಇಟ್ಟಿದ್ರು. ಆದ್ರೆ ಅವರ ಡಿಮ್ಯಾಂಡ್ಗೆ ಹೈಕಮಾಂಡ್ ನಲ್ಲಿ ಎಷ್ಟು ವ್ಯಾಲ್ಯೂ ಇತ್ತೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಅವರ ಪರವಾಗಿ ನಿಂತಹ ಯಡಿಯೂರಪ್ಪ ಅವರ ಒಂದು ಕೃಪಾ ಕಟಾಕ್ಷದಿಂದಾಗಿ ಕೊನೆಗೂ ಕೂಡ ಅವರ ಕುಟುಂಬಕ್ಕೆ ಟಿಕೆಟ್ ಸಿಕ್ಕಿರುವಂಥದ್ದು. ಗಾಯತ್ರಿ ಸಿದ್ದೇಶ್ವರ್ ಅವರ ಧರ್ಮಪತ್ನಿ ಗಾಯತ್ರಿ ಸಿದ್ದೇಶ್ವರ್ ಅವರಿಗೆ ಟಿಕೆಟ್ ಸಿಕ್ಕಿದೆ. ಆದ್ರೆ ಇದೆಲ್ಲ ವಿಚಾರ, ಈ ಟಿಕೆಟ್ ಅನ್ನ ಕ್ಯಾನ್ಸಲ್ ಮಾಡಬೇಕು, ಅಭ್ಯರ್ಥಿಯನ್ನ ಬದಲಾವಣೆ ಮಾಡಬೇಕು ಅನ್ನುವಂಥ ಕೂಗು ಈಗ ದಾವಣಗೆರೆಯಲ್ಲಿ ಎತ್ತಿದೆ. ಬೇರೆ ಯಾರೂ ಅಲ್ಲ, ಈ ಕೂಗನ್ನ ಎತ್ತಿರುವಂಥದ್ದು, ಇದರ ವಿರುದ್ಧ ಧ್ವನಿಯನ್ನ ಎತ್ತಿರುವಂಥದ್ದು ಹೊನ್ನಾಳಿಯ ಮಾಜಿ ಶಾಸಕ, ಮಾಜಿ ಸಚಿವ MP ರೇಣುಕಾಚಾರ್ಯ ಅವರು. ರೇಣುಕಾಚಾರ್ಯವ್ರನ್ನ ಅಷ್ಟು ಹಗುರವಾಗಿ ಪರಿಗಣಿಸಂಗಿಲ್ಲ. ಯಾಕಂದ್ರೆ ರೇಣುಕಾಚಾರ್ಯ ಅವರಿಗೆ ಏನೇ ಇರ್ಬೋದು, ಕೆಲವೊಂದಷ್ಟು ಟೈಮಲ್ಲಿ ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನ ಕೊಟ್ಬಿಡ್ತಾರೆ, ಒಂದಷ್ಟು ಹೇಳಿಕೆಗಳನ್ನ ಕೊಟ್ಬಿಡ್ತಾರೆ. ಅದರಿಂದ ಅವರು ಒಂದಷ್ಟು ಅಸಮಾಧಾನ ಜೊತೆಗೆ ಪಕ್ಷದಲ್ಲಿ ಒಂದು ಮೂಲೆ ಗುಂಪಾಗೋದಕ್ಕೂ ಅದೇ ಕಾರಣ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಕ್ಷೇತ್ರದಲ್ಲಿ ಅವ್ರದೇ ಆದಂತಹ ಫ್ಯಾನ್ ಫಾಲೋವರ್ಸ್ ಇದ್ದಾರೆ. ಅವ್ರನ್ನ ಮುಖ ನೋಡಿ ಬಿಜೆಪಿಗೆ ಓಟ್ ಹಾಕುವಂತ ಲಕ್ಷಾಂತರ ಸಂಖ್ಯೆಯ ಕಾರ್ಯಕರ್ತರು, ಜನರು ಇದ್ದಾರೆ. ಆದ್ರೆ ಇಂತಹ ರೇಣುಕಾಚಾರ್ಯ ಅವರೇ ಇವಾಗ ಸಿಡಿದಿದ್ದಾರೆ. GM ಸಿದ್ದೇಶ್ವರ್ ಅವರ ಕುಟುಂಬಕ್ಕೆ ಯಾವುದೇ ಕಾರಣಕ್ಕೂ ಟಿಕೆಟ್ ಬೇಡ, ಕೊಡೋದಿದ್ರೆ ಜನರ ನಿರೀಕ್ಷೆಯಂತೆ ನನಗೆ ಕೊಡಿ, ನಾನೇ ನಿಲ್ತೀನಿ, ಇಲ್ಲ ಅಂದ್ರೆ ಡಾಕ್ಟರ್ ರವಿಕುಮಾರ್ ಏನಿದ್ದಾರೆ ಅವರು ಕೊಡಿ, ಅವ್ರಿಲ್ಲಿ ಬದಲಾವಣೆ ಆಗ್ಲೇಬೇಕು ಅಭ್ಯರ್ಥಿ. GM ಸಿದ್ದೇಶ್ವರ್ ಅವ್ರಿಗೆ ಬೇಡ ಅಂತ ನಾವು ಹೇಳಿದ್ದು, ಸಿದ್ದೇಶ್ವರ್ ಅವರ ಪತ್ನಿ ಕೊಟ್ಟಿದ್ದ, ಅವ್ರ ಕುಟುಂಬಕ್ಕೆ ಯಾರಿಗೂ ಕೊಡಬೇಡಿ ಟಿಕೆಟ್ನ. ಯಾಕಂದ್ರೆ GM ಸಿದ್ದೇಶ್ವರ್ ಅವರ ದುರಹಂಕಾರದ ಮಾತುಗಳಿದೆಯಲ್ಲ, ಆ ಮಾತುಗಳು ಇವತ್ತು ಪಕ್ಷವನ್ನ ಮೂಲೆ ಗುಂಪು ಮಾಡ್ತಾ ಇದೆ. ಬಿಜೆಪಿನಲ್ಲಿ ದಾವಣಗೆರೆನಲ್ಲಿ ಶಾಮನೂರ್ ಕುಟುಂಬದ ವಿರುದ್ಧ ಸ್ಪರ್ಧೆ ಮಾಡಕ್ಕೆ ಯಾರು ಗಣಿಸಿದ್ದಾರೆ? ಈ ರೀತಿಯಾದಂತ ಹೇಳಿಕೆಗಳನ್ನ ಕೊಡ್ತಾರೆ. ನಾವು ಕೂಡ ಸಚಿವರಾದಂಥವ್ರು, ನಾವು ಕೂಡ ಶಾಸಕರಾಗಿ ಕೆಲಸವನ್ನ ಮಾಡಿದ್ದೇವೆ, ಸಚಿವರಾಗಿ ಕೆಲಸವನ್ನ ಮಾಡಿದ್ದೇವೆ, ಒಳ್ಳೆ ಆಡಳಿತವನ್ನ ಕೊಟ್ಟಿದ್ದೇವೆ, ಪಕ್ಷದಲ್ಲಿ ನಮ್ಗೆ ಆದಂತ ಬೆಲೆ ಇದೆ, ನಾವು ಕೂಡ ಪಕ್ಷವನ್ನ ಕಟ್ಟಿದ್ದೇವೆ. ಆದ್ರೆ ನಮ್ಮನ್ನು ಯಾರನ್ನೂ ಕೂಡ ಅವರು ಪರಿಗಣನೆಗೆ ತೆಗೆದುಕೊಂಡಿಲ್ಲ. ಬಾಯಿಗೆ ಬಂದಾಗ ದುರಹಂಕಾರದಲ್ಲಿ ಮಾತಾಡ್ತಾರೆ. ಕೇವಲ ಲೀಡರ್ಗಳ ಹತ್ರ ಅಷ್ಟೇ ಅಲ್ಲ, ಹೋದಂತ ಜನಗಳ ಜೊತೆಲಿ ಅವರು ಅದೇ ರೀತಿಯಾಗಿ ಬಿಹೇವ್ ಮಾಡ್ತಾರೆ. ಇವರ ಒಂದು ಪೀರಿಯಡ್ ನಲ್ಲಿ ಯಾವುದೇ ರೀತಿಯಾದಂತ ಅಭಿವೃದ್ಧಿ ಕೆಲಸಗಳಾಗಿಲ್ಲ. ಇವರ ತಂದೆ ಮಲ್ಲಿಕಾರ್ಜುನ್ ಇದ್ರಲ್ಲ, ಅವರು ದೇವರಂತ ಮನುಷ್ಯರು, ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ. ಆದ್ರೆ ಇವರು 4 ಬಾರಿ ಸಂಸದರಾಗಿದ್ದಲ್ಲ, ಏನು ಕೂಡ ಗುಡ್ಡೆ ಹಾಕಿಲ್ಲ ಅನ್ನುವಂತ ಸ್ಟೇಟ್ಮೆಂಟ್, ಅನ್ನುವಂತ ರೀತಿಯಲ್ಲಿ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ, ವಾಗ್ದಾಳಿಯನ್ನು ನಡೆಸಿದ್ದಾರೆ. ಎಷ್ಟು ದಿವಸ ಅಂತ ಒಂದೇ ಕುಟುಂಬಕ್ಕೆ ಟಿಕೆಟ್ ಅನ್ನ ಕೊಡ್ತೀರಾ? ಮಲ್ಲಿಕಾರ್ಜುನಪ್ಪ ಅವ್ರು 2 ಸಲ ಆಗಿದ್ರು, ಇವ್ರು 4 ಸಲ ಆಗಿದ್ದಾರೆ. 30 ವರ್ಷದಿಂದ ಇವ್ರ ಕುಟುಂಬದ ಹತ್ರ ಟಿಕೆಟ್ ಉಳ್ಕೊಂಡ್ಬಿಟ್ಟಿದೆ. ಹೀಗಾಗಿ ಈ ಬಾರಿ ಚೇಂಜ್ ಆಗ್ಲೇಬೇಕು. ಕೊಟ್ರೆ ನನಗೆ ಕೊಡಿ, ಇಲ್ಲಾಂದ್ರೆ ರವಿಕುಮಾರ್ ಕೊಡಿ, ಇಲ್ಲಾಂದ್ರೆ ಬೇರೆ ಯಾರಿಗಾರು ಕೊಡಿ, ಯಾವುದೇ ಕಾರಣಕ್ಕೂ ಸಿದ್ದೇಶ್ವರ್ ಅವ್ರಿಗೆ ಟಿಕೆಟ್ ಕೊಡೋದು ಬೇಡ ಅನ್ನುವಂಥ ಜೊತೆಗೆ, ಇದೇನಾದ್ರು ಕೂಡ ಹಿಂಗೆ ಮುಂದುವರೆದ್ರೆ ಕೊನೆ ಗಳಿಗೆಯಲ್ಲಿ B ಫಾರಂ ಕೊಟ್ಟಂತವ್ರನ್ನು ಕೂಡ ಈಸ್ಕೊಂಡು ಬೇರೆಯವ್ರನ್ನ ಚೇಂಜ್ ಮಾಡಿದ್ದಾರೆ. ಅಂಥದ್ರಲ್ಲಿ ಚೇಂಜ್ ಆಗೇ ಆಗುತ್ತೆ ಅನ್ನುವಂಥ ವಿಶ್ವಾಸ ನನಗಿದೆ. ಇನ್ ಕೇಸ್ ಅದಾಗ್ಲಿಲ್ಲ ಅಂತಂದ್ರೆ ಬೇರೆ ರೀತಿಯಾದಂಥ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ ಅನ್ನುವಂಥ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಸದ್ಯ GM ಸಿದ್ದೇಶ್ವರ್ ಅವರ ಪ್ರಭಾವ ಕೂಡ ಕ್ಷೇತ್ರದಲ್ಲಿ ತುಂಬಾ ಕೆಳಗಡೆ ಬರ್ತಾ ಇದೆ. ಮುಂಚೆ ಅಷ್ಟು ಪ್ರಭಾವ ಇಲ್ಲ. ಶಾಮನೂರ್ ಅವರ ಪ್ರಭಾವ ಹೆಚ್ಚಾಗ್ತಾ ಇದೆ. ಈಗ ಶಾಮನೂರವರು ಹಾಲಿ ಅವರ ಒಂದು ಗೌರ್ಮೆಂಟ್ ಇದೆ, ಹಾಲಿ ಶಾಸಕರು, ಜೊತೆಗೆ ಅವರ ಮಗ SS ಮಲ್ಲಿಕಾರ್ಜುನ್ ಹಾಲಿ ಸಚಿವರು, ಅವರ ಮಡದಿಯವರಿಗೆ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಟಿಕೆಟ್ ಕೊಡುವಂತ ಸಾಧ್ಯತೆ ಇದೆ. ಹೀಗಾಗಿ ಇಷ್ಟು ಪ್ರಭಾವದ ಮುಂದೆ ಮಲ್ಲಿಕಾರ್ಜುನ್ ಅವರು ಸ್ಮಾರ್ಟ್ ಸಿಟಿ ಒಂದು ಮಾಡಿದ್ರು, ಯಾರು ಸಿದ್ದೇಶ್ವರ ಸ್ಮಾರ್ಟ್ ಸಿಟಿ ಒಂದು ಮಾಡಿದ್ರು, ಬಿಟ್ರೆ ಅಂಥದ್ದೇನು ಕೆಲಸಗಳು ಮಾಡಿಲ್ಲ. ಜೊತೆಗೆ ಅವರು ಕಾರ್ಯಕರ್ತರಲ್ಲಿ ಜೊತೆಗೆ ಮುಖಂಡರನ್ನ ಪರಿಗಣಿಸ್ತಾ ಇರುವಂತ ರೀತಿ, ಕಡೆಗಣಿಸ್ತಾ ಇರುವಂತ ರೀತಿ
ಸೊ ಇದರಿಂದಾಗಿ ಸಮಸ್ಯೆ ಆಗುತ್ತೆ ಈ ಸಲ ಪಕ್ಷಕ್ಕೆ. ಈ ಕ್ಷೇತ್ರದಲ್ಲಿ ಚುನಾವಣೆಯಲ್ಲಿ ಸೋಲಾಗುವಂಥ ಸಾಧ್ಯತೆಗಳಿದೆ. ಈ ರೀತಿಯಾದಂಥ ಚರ್ಚೆಗಳನ್ನು ಅಸಮಾಧಾನಗೊಂಡಿರುವಂಥ ಮುಖಂಡರು ಮಾಡ್ತಾ ಇದ್ದಾರೆ. ಇವೆಲ್ಲವನ್ನ ಮೀರಿ ಟಿಕೆಟನ್ನು ಪಡೆಯುವಂಥ ನಿಟ್ಟಿನಲ್ಲಿ ಯಡಿಯೂರಪ್ಪ ಅವರ ಕೃಪಾ ಕಟಾಕ್ಷದಿಂದ ಟಿಕೆಟನ್ನು ಪಡೆಯುವಂಥ ನಿಟ್ಟಿನಲ್ಲಿ GM ಸಿದ್ದೇಶ್ವರ್ ಅವರ ಕುಟುಂಬ ಯಶಸ್ವಿಯಾಗಿದೆ. ಸೊ ಈ ಅಸಮಾಧಾನ ಯಾವ ರೀತಿಯಾಗಿ ಮುಂದುವರಿಯುತ್ತೆ, ಯಾವ ರೀತಿಯಾಗಿ ಸ್ಟಾಪ್ ಆಗುತ್ತೆ ಅನ್ನೋದ್ರ ಮೇಲೆ ದಾವಣಗೆರೆಯಲ್ಲಿ BJPಯ ಗೆಲುವು ನಿಶ್ಚಿತ ಆಗುತ್ತೆ. ನಮಸ್ಕಾರ.